ನೀವು ಇಷ್ಟೊತ್ತಿಗೆ ಎಲ್ಲ ವೀಡಿಯೋಸ್ನು ನೋಡಿರ್ತೀರ. 2026 ರ್ಯಾಂಕ್ ಇನ್ಫ್ಲೇಷನ್ ಆಗುತ್ತೆ, ನಿಮಗೆ 175 ಮೇಲೆ ಇದ್ದರೆ ನಿಮಗೆ ರ್ಯಾಂಕ್ 100 ಒಳಗೆ ಇರುತ್ತೆ KCTಯಲ್ಲಿ. ಓಕೆ, 150 ಮೇಲೆ ಸ್ಕೋರ್ ಮಾಡಿದ್ರೆ ನಿಮಗೆ ರ್ಯಾಂಕ್ 2000 ಒಳಗಡೆ ಇರುತ್ತೆ. ಇದೆಲ್ಲ ನೋಡಿರ್ತೀರಾ. ಬಟ್ ನಾನು ಆ ಥರ ಯಾವುದೇ ವಿಚಾರಗಳನ್ನು ಹೇಳೋದಿಲ್ಲ ಇದರಲ್ಲಿ. ಓಕೆನಾ, ನೀವೇ ಕೊನೆಯಲ್ಲಿ ಡಿಸೈಡ್ ಮಾಡ್ತೀರಾ ಈ ಫ್ಯಾಕ್ಟರ್ಸ್ನೆಲ್ಲ ನೋಡಿ KCT ರ್ಯಾಂಕ್ ಇನ್ಫ್ಲೇಷನ್ ಆಗುತ್ತಾ ಡಿಫ್ಲೇಷನ್ ಆಗುತ್ತಾ ಅಂತ. ಓಕೆನಾ, ಒಂದು 5 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ಹೇಳಿದ್ದೀನಿ. ಓಕೆನಾ, ಆ ಫ್ಯಾಕ್ಟರ್ಸಲ್ಲಿ ಫಸ್ಟ್ ಫ್ಯಾಕ್ಟರ್ ಯಾವುದು ಅಂದರೆ ಫಿಸಿಕ್ಸ್ ಪೇಪರ್. ನೋಡಿ, ನಿಮ್ಮ KCT ಫಿಸಿಕ್ಸ್ ಪೇಪರ್ ತುಂಬ ಈಸಿ ಇತ್ತು ಕಂಪೇರ್ಡ್ ಟು ಲಾಸ್ಟ್ ಇಯರ್. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರೂ ಸಹ ಅದರಲ್ಲಿ ಒಂದು ಪೇಪರ್ ನಿಮಗೆ ಈಸಿ, ತುಂಬ ಡಿಫಿಕಲ್ಟ್ ಇದ್ದರೂ ಸಹ ಕಟ್ ಆಫಲ್ಲಿ ತುಂಬ ವೇರಿಯೇಷನ್ಸ್ ಆಗುತ್ತೆ. ಸೊ ಒಂದು ಫ್ಯಾಕ್ಟ್ರಲ್ಲಿ ಅರ್ಥ ಆಯಿತು. ಸೆಕೆಂಡ್ ಫ್ಯಾಕ್ಟರ್ ನೋಡ್ತಾ ಹೋಗೋಣ. ಓಕೆ, ಸೊ ಸೆಕೆಂಡ್ ಫ್ಯಾಕ್ಟರ್ ಏನಂದರೆ ಕೆಮಿಸ್ಟ್ರಿ ವಾಸ್ ಡಿಫಿಕಲ್ಟ್. ಇದರಲ್ಲಿ ಯಾಕೆ ಡಿಫಿಕಲ್ಟ್ ಅಂತ ಅಂದರೆ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಕ್ಕೆ ಪ್ರಿಪೇರ್ ಆಗ್ತಾರೆ ಅಂದರೆ ಕೆಮಿಸ್ಟ್ರಿಯಲ್ಲಿ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್, ಎಸ್ಪೆಷಲಿ ನಾನು ಎಲ್ಲರೂ ಹೇಳ್ತಾ ಇಲ್ಲ, ಕೆಲವೊಂದು JEE ಸ್ಟೂಡೆಂಟ್ಸ್ ಏನು ಅಂದರೆ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾರೆ. JEE ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ KCTಗೆ ತುಂಬ ಹಾರ್ಡ್ ಪ್ರಿಪೇರ್ ಮಾಡ್ತಾ ಇರೋರು ಆಗ್ಬೋದು. ಬಟ್ ಇಲ್ಲಿ ಏನು ಮಾಡಿದ್ರು ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ನ ಕೇಳಿದರು. ಈ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ನಿಮಗೆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಸೊ ಆ ಕಾನ್ಸೆಪ್ಟಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಇಲ್ಲಾಂದರೂ ಸಹ ನಿಮಗೆ 1 ಮಾರ್ಕ್ ಸಿಗೋದಿಲ್ಲ. ಸೊ ದಟ್ ಈಸ್ ವೈ ಕೆಮಿಸ್ಟ್ರಿ ವಾಸ್ ಡಿಫಿಕಲ್ಟ್. ಲೆಂದಿ ಇತ್ತು, ಸ್ಟೇಟ್ಮೆಂಟ್ಸ್ನ ಓದೋಕ್ಕೆ ಟೈಮ್ ಕನ್ಸ್ಯೂಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಕೆಮಿಸ್ಟ್ರಿ ಡಿಫಿಕಲ್ಟ್ ಇತ್ತು. ಈ ಒಂದು ಫ್ಯಾಕ್ಟರ್ನ ನೆನಪಿಟ್ಕೊಳ್ಳಿ. ಮತ್ತು ಥರ್ಡ್ ರೀಸನ್ ಅಂದರೆ ಸ್ಕೋರ್ ಇನ್ಫ್ಲೇಷನ್. ತುಂಬ ಸ್ಟೂಡೆಂಟ್ಸು 120 ಮೇಲೆ ಸ್ಕೋರ್ ಮಾಡ್ತಾ ಇರುವ ಡೇಟಾ ಸಿಕ್ಕಿದೆ. ಓಕೆ, ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಕೇಳಿದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೇಳ್ಬೋದು, ಅಲ್ಲಿ ಸ್ಟೂಡೆಂಟ್ಸ್ 120 ಮೇಲೆ ಸ್ಕೋರ್ ಮಾಡಿರ್ತಕ್ಕಂಥವ್ರು ತುಂಬ ಜಾಸ್ತಿ ಇದ್ದಾರೆ ಈ ಸಲ. ಓಕೆನಾ, ಅದು ಪ್ರತಿ ವರ್ಷ ಹಾಗೇ ಇರುತ್ತೆ, ಬಟ್ ದಿಸ್ ಟೈಮ್ ಸ್ವಲ್ಪ ಜಾಸ್ತಿ ಇದೆ. ಓಕೆನಾ, ಸೊ this is also one of the important factor which you need to understand. Next, fourth, this is very very important factor, especially ನಿಮಗೆ 2025 ಇಂದ ಇದು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. 2025 ಇಂದ. ಓಕೆನಾ, ಈ ವರ್ಷನೂ ಇದು ಖಂಡಿತ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. PUCಯಲ್ಲಿ ಸೆಕೆಂಡ್ ಅಟೆಂಪ್ಟ್ನ ಇಟ್ಟಿದ್ದಾರೆ. ಓಕೆ, ಸೆಕೆಂಡ್ ಅಟೆಂಪ್ಟ್ ಇಟ್ಟಿರೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಸೆಕೆಂಡ್ ಎಕ್ಸಾಮ್ನ ತೊಗೊಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, 280+ ಸ್ಕೋರ್ ಮಾಡೋ ಸ್ಟೂಡೆಂಟ್ಸು ತುಂಬ ಜಾಸ್ತಿ ಆಗ್ತಾರೆ. ಓಕೆನಾ, ಸೊ ಹಾಗಾಗಿ ಒಂದೇ ಮಾರ್ಕನ್ನು ತುಂಬ ಜನರು ಅದು ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನೇ ಇನ್ಫ್ಲೇಷನ್ ಅಂತ ಹೇಳಿ ಕರೆಯೋದು ನಾವು ಅಲ್ವಾ. ಸೊ ದಟ್ ಈಸ್ ವೈ ಬೋರ್ಡ್ ಎಕ್ಸಾಮ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ದಿಸ್. ಓಕೆ, ಸೊ ದಟ್ ಈಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಲಾಸ್ಟ್ ಫ್ಯಾಕ್ಟರ್ ಬಂದು ಮ್ಯಾಥಮ್ಯಾಟಿಕ್ಸ್ ವಾಸ್ ಮಾಡ್ರೇಟ್ಲಿ ಲೆಂದಿ. ಓಕೆನಾ, ಅಲ್ಲ ಪ್ರತಿ ವರ್ಷ ಮ್ಯಾಥಮೆಟಿಕ್ಸ್ ಲೆಂದಿನೇ ಇರುತ್ತೆ, ನೋ ಡೌಟ್ ಇನ್ ದಟ್. ಓಕೆ, ಬಟ್ ದಿಸ್ ಟೈಮ್ ಲೆಂದಿ ಇತ್ತು ಅಂತ ಹೇಳಿದ್ದಾರೆ. ಓಕೆನಾ, ಬೋರ್ಡ್ ಎಕ್ಸಾಮ್ ಕ್ವೆಶನ್ಸ್ ಥರ ಇತ್ತು, ತುಂಬ ಲೆಂದಿಯಾಗಿ ಸಾಲ್ವ್ ಮಾಡಬೇಕಾಗಿತ್ತು ನಾವು. ಸೊ ಆದ್ದರಿಂದ ಲಾಸ್ಟ್ ಕೆಲವೊಂದು ಕ್ವೆಶನ್ನ ನಾವು ಗೆಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 52, 55 ಇನ್ ಮ್ಯಾಥಮ್ಯಾಟಿಕ್ಸ್ ಔಟ್ ಆಫ್ 60. ಸೊ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಷ್ಟು ಫ್ಯಾಕ್ಟರ್ಸ್ನ ಹೇಳಿದ್ದೀನಿ, ನೀವೇ ಹೇಳ್ಬೋದು ಇನ್ಫ್ಲೇಷನ್ ಆಗುತ್ತಾ ಡಿಫ್ಲೇಷನ್ ಆಗ್ಬೋದಾ ಅಂತ. ಓಕೆ, ಸೊ ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಅಂದರೆ ಕೆಮಿಸ್ಟ್ರಿ, ದಿಸ್ ಇಸ್ ಇಂಪಾರ್ಟೆಂಟ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಮತ್ತು ಬೋರ್ಡ್ ಎಕ್ಸಾಮ್ ಫ್ಯಾಕ್ಟರ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆನಾ, ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗೂ ಸಹ 100% ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಏನಿದ್ರು ನಿಮ್ಮ ರಿಸಲ್ಟ್ ಡೇಟ್ ಏನಿದೆಯಲ್ಲ ಆವಾಗಲೇ ನಿಮಗೆ ಗೊತ್ತಾಗೋದು. ಸೊ ಅಲ್ಲಿವರೆಗೂ ಪೇಷನ್ಸಿಂದ ವೆಯ್ಟ್ ಮಾಡಿ. ಬೇರೆ ಎಕ್ಸಾಮ್ ಕಾಮೆಂಟ್ಗೆ ಬರೀತಾ ಇದ್ದರೆ ಅದಕ್ಕೆ ಪ್ರಿಪೇರ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.